ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಮೆಜೆಸ್ಟಿಕ್ ನಲ್ಲಿ ಫುಟ್ಪಾತ್ ತೆರವು, ನಮ್ಮ ಹೊಟ್ಟೆಪಾಡಿನ ಗತಿ ಏನು ಸ್ವಾಮಿ ಎಂದ ಬೀದಿ ಬದಿಯ ವ್ಯಾಪಾರಿಗಳು. ಬೆಂಗಳೂರಿನ ಹಿತಕ್ಕಾಗಿ ನಿಷ್ಠುರವಾಗಲು ಕೂಡ ನಾನು ಸಿದ್ಧ ಎಂದು ಕೃಷ್ಣ ಬೈರೇಗೌಡವರ ಹೇಳಿಕೆ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಗೃಹ ಜ್ಯೋತಿ ಪರಿಶೀಲನೆ, ಬಾಡಿಗೆದಾರರು ಆತಂಕ ಪಡುವ ಅಗತ್ಯವಿಲ್ಲ ಎಂದ ಅಧಿಕಾರಿಗಳು. ಎಸ್ಕಾಂ ಸಿಬ್ಬಂದಿಗಳು ಮನೆಗೆ ಬಂದಾಗ ಈ ದಾಖಲೆ ಕೊಟ್ಟರೆ ಸಾಕು, ಮತ್ತೆ ಉಚಿತ ವಿದ್ಯುತ್ ಮುಂದುವರೆಯಲಿದೆ. ಏನಿದು ಮಾಹಿತಿ ಎಂಬುದನ್ನು ನೋಡೋಣ. ಕೇಂದ್ರದ ಸಚಿವ ಸಂಪುಟ ಪುನರಚನೆ, ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರಿಗೆ ಸಿಗಲಿದೆ ಉಪ ಪ್ರಧಾನಿಯ ಪಟ್ಟ. ಭಾರತದ 2ನೇ ಉಪ ಪ್ರಧಾನಿಯಾಗಿ ಅಮಿತ್ ಶಾ ಅವರು ಘೋಷಣೆ ಆಗುವ ಸಾಧ್ಯತೆ, ಆ ಬಗ್ಗೆಯೂ ಕೂಡ ನೋಡೋಣ. ಇನ್ನು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಮುಖ್ಯವಾದ ಸೂಚನೆ, ಗೃಹಲಕ್ಷ್ಮಿ ಪರಿಷ್ಕರಣೆ ಸಂಬಂಧಿಸಿದಂತೆ ಸಿಬ್ಬಂದಿಗಳೊಂದಿಗೆ ಸಹಕರಿಸಿ ಎಂದು ಮನವಿ ಮಾಡಲಾಗಿದೆ. ಈ ರೀತಿಯಾಗಿ ಮಾಡಿದ್ರೆ 2,000 ರೂಪಾಯಿ ಮತ್ತೆ ಮುಂದುವರಿಯಲಿದೆ. ಗೃಹಲಕ್ಷ್ಮಿಯರು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಇನ್ನು ರಾಜ್ಯಾದ್ಯಂತ SIR ಪ್ರಕ್ರಿಯೆ ಬೆನ್ನಲ್ಲೇ PRCಗೆ ಚಾಲನೆ ಕೊಟ್ಟ DK ಶಿವಕುಮಾರ್ ಅವರು ಪ್ರತಿ ಮನೆಗೂ PRC ಮುಂದೆ ಪಡೆದುಕೊಳ್ಳಬೇಕು. ಏನಿದು ಹೊಸ ಯೋಜನೆ? ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಮೊದಲ ದಿನದಿಂದ ಅಂದರೆ ಜುಲೈ 1ರಿಂದಲೇ ಮೆಜೆಸ್ಟಿಕ್ ಸೇರಿದಂತೆ ಹಲವು ಜಾಗದಲ್ಲಿ ಫುಟ್ಪಾತ್ ತೆರವು ಮಾಡಲಾಗುತ್ತಿದೆ. ಹೌದು, ಬೃಹತ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಜುಲೈ 1ರಿಂದಲೇ ಆರಂಭ ಮಾಡಿದ್ದು, ಮೆಜೆಸ್ಟಿಕ್, ಶಿವಾಜಿನಗರ, ಗಾಂಧಿನಗರ, ಚಿಕ್ಕಪೇಟೆ, ಚಾಮರಾಜಪೇಟೆ ಸೇರಿದಂತೆ ಹಲವು ಕಡೆ ಆಗಿರುವ ಒತ್ತುವರಿಯನ್ನ ತೆರವು ಮಾಡುತ್ತಿದ್ದಾರೆ. ಈಗಾಗಲೇ ಮೆಜೆಸ್ಟಿಕ್ನಲ್ಲಿ ಅನೇಕ ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ಗಳನ್ನೇ ಅವಲಂಬಿಸಿದ್ದು, GBA ದಿಢೀರ್ ಅಂತ ಫುಟ್ಪಾತ್ ತೆರವು ಮಾಡುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಗಡಿ ಧ್ವಂಸ ಮಾಡಿದ್ರೆ ಇಲ್ಲೇ ಸೀಮೆ ಎಣ್ಣೆ ಹಾಕಿಕೊಂಡು ಸುಟ್ಟುಕೊಳ್ಳುತ್ತೇವೆ, ಮಕ್ಕಳ ಶಾಲೆ ಫೀಸು ಹೇಗೆ ಕಟ್ಟಬೇಕು, ಮನೆ ಖರ್ಚು ಹೇಗೆ ನಡೆಸಬೇಕು ಎಂದು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದ್ದಾರೆ. ಹೌದು ಗೆಳೆಯರೆ, ಈಗಾಗಲೇ ಮೆಜೆಸ್ಟಿಕ್ ನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಹಲವಾರು ಅಂಗಡಿಗಳನ್ನ ತೆರವು ಮಾಡಲಾಗಿದೆ. ಈ ಒಂದು ಹಿಂದೆನೆ ಕಂದಾಯ ಇಲಾಖೆ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿರುವ ಅಂಗಡಿ ಮುಂಗಟ್ಟು ಜುಲೈ 1ರ ಒಳಗಾಗಿ ತಾವಾಗಿನೇ ಒತ್ತುವರಿ ತೆರವುಗೊಳಿಸಬೇಕು ಎಂದು ನೋಟಿಸ್ ಕೂಡ ಕೊಡಲಾಗಿತ್ತು. ಆದರೂ ಕೂಡ ತೆರವುಗೊಳಿಸದ ಹಿನ್ನೆಲೆಯಲ್ಲಿ BBMP ಅಧಿಕಾರಿಗಳೇ ಬಂದು ಈಗ ತೆರವು ಮಾಡುತ್ತಿದ್ದಾರೆ. ಆದರೆ ಗೆಳೆಯರೆ, ಇದೇ ಒಂದು ವಿಚಾರ ಈಗ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಕೇವಲ ಅಂಗಡಿಗಳಷ್ಟೇ ಅಲ್ಲ, ಪಾದಚಾರಿ ಮಾರ್ಗದಲ್ಲಿ ಸಾರ್ವಜನಿಕರ ನಡಿಗೆಗೆ ಅಡ್ಡಪಡಿಸಿರುವಂತಹ, ಅಕ್ರಮವಾಗಿ ಅಳವಡಿಸಲಾಗಿರುವಂತಹ ಜಾಹೀರಾತು ಫಲಕಗಳನ್ನು ಕೂಡ ಒತ್ತುವರಿ ಎಂದೇ ಪರಿಗಣಿಸಿ ತೆರವು ಮಾಡುತ್ತಿದ್ದಾರೆ. ಮತ್ತು ಕೆಲವು ಜಾಗದಲ್ಲಿ ಪಾದಚಾರಿ ಮಾರ್ಗಗಳನ್ನ ಪಾರ್ಕಿಂಗ್ ಜಾಗವನ್ನಾಗಿ ಮಾಡಿಕೊಂಡಿದ್ದು, ಅಂತವರ ವಿರುದ್ಧವೂ ಕೂಡ ಕಾನೂನು ಕ್ರಮ ಜರುಗಿಸಲು ಸರ್ಕಾರ ಮುಂದಾಗಿದೆ. ಹೌದು ಗೆಳೆಯರೆ, ಜುಲೈ 10ರೊಳಗಾಗಿ ಪಾದಚಾರಿ ಮಾರ್ಗದಲ್ಲಿ ನಿಲ್ಲಿಸಿರುವ ವಾಹನಗಳನ್ನ ತೆರವು ಮಾಡಬೇಕು. ಇಲ್ಲವಾದಲ್ಲಿ ಆ ಒಂದು ವಾಹನವನ್ನ ಸರ್ಕಾರವೇ ವಶಪಡಿಸಿಕೊಂಡು ಹರಾಜು ಪ್ರಕ್ರಿಯೆ ಮಾಡಲಿದೆ ಎನ್ನುವ ಎಚ್ಚರಿಕೆಯೂ ಕೂಡ ಕೊಡಲಾಗಿದೆ. ಅಂದ ಹಾಗೆ ಈಗಾಗಲೇ ಬೆಂಗಳೂರು ನಗರದಲ್ಲಿ ಹಾಳಾಗಿರುವ, ಕಿತ್ತು ಹೋಗಿರುವ ಪಾದಚಾರಿ ಮಾರ್ಗಗಳನ್ನ ಸುಗಮಗೊಳಿಸಲು ಮತ್ತು ಸರಿಪಡಿಸಲು ರಾಜ್ಯ ಸರ್ಕಾರ 70 ಕೋಟಿ ರೂಪಾಯಿಯ ವಿಶೇಷ ಅನುದಾನವೂ ಕೂಡ ಬಿಡುಗಡೆ ಮಾಡಿದೆ. ಈ ಒಂದು ಹಣವನ್ನು ಗುರುತಿಸಲಾಗಿರುವ 2,000 ಕಿಲೋಮೀಟರ್ ಆದ್ಯತಾ ರಸ್ತೆಗಳ ಫುಟ್ಪಾತ್ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಬಳಸಿಕೊಳ್ಳಲಾಗುತ್ತೆ ಎಂದು ಹೇಳಲಾಗಿದೆ. ಇನ್ನು ಇದೇ ಮಧ್ಯೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದು, ಈ ಒಂದು ಏಕಾಏಕಿ ಕಠಿಣ ಕ್ರಮದಿಂದ ಸಾರ್ವಜನಿಕರಲ್ಲಿ ನನ್ನ ಪಾಪ್ಯುಲಾರಿಟಿ ಕಡಿಮೆ ಆಗಬಹುದು, ಜನ ನನ್ನನ್ನ ಬೈಯಬಹುದು, ಆದರೂ ಕೂಡ ನನಗೆ ಪರವಾಗಿಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾನು ಈ ಕೆಲಸ ಮಾಡಿನೇ ಸಿದ್ಧ ಎಂದು ಕೃಷ್ಣ ಬೈರೇಗೌಡವರು ತಮ್ಮ ದೃಢ ಸಂಕಲ್ಪವನ್ನು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಈ ಒಂದು ಒತ್ತುವರಿ ತೆರವು ಪ್ರಕ್ರಿಯೆಯಲ್ಲಿ ರಾಜಕೀಯ ಒತ್ತಡ ಜೊತೆಗೆ ನಮ್ಮದೇ ಪಕ್ಷದಿಂದ ವಿರೋಧ ವ್ಯಕ್ತವಾಗುತ್ತಿದ್ದರೂ ನಾನು ಬೆಂಗಳೂರು ಅಭಿವೃದ್ಧಿ ಸಚಿವನಾಗಿ ಈ ಒಂದು ನಿಲುವಿನಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಎಂದು ಖಡಕ್ ಆಗಿ ಉತ್ತರಿಸಿದ್ದಾರೆ. ಹೌದು, ಬೆಂಗಳೂರು ಸುಧಾರಣೆಗಾಗಿ ನಾನು ಎಷ್ಟೇ ನಿಷ್ಠುರವಾಗಲು ಕೂಡ ಸಿದ್ಧ. ಫುಟ್ಪಾತ್ ತೆರವು ವಿಚಾರದಲ್ಲಿ ಹಲವು ಕಡೆಯಿಂದ ನನ್ನ ಮೇಲೆ ಒತ್ತಡ ಈಗಾಗಲೇ ಬರುತ್ತಿವೆ. ಕೇವಲ ಸಿಹಿ ಮಾತನಾಡಿದರೆ, ಸುಮ್ಮನೆ ಕುಳಿತುಕೊಂಡ್ರೆ ಬೆಂಗಳೂರು ಸುಧಾರಿಸಲು ಸಾಧ್ಯವಿಲ್ಲ. ಬೆಂಗಳೂರು ಸುಧಾರಿಸಬೇಕೆಂದ್ರೆ ಕೆಲವೊಮ್ಮೆ ಕಠಿಣ ನಿರ್ಧಾರ ತೆಗೆದುಕೊಳ್ಳುವುದು ಅನಿವಾರ್ಯ. ಬೆಂಗಳೂರಿಗೆ ಒಳ್ಳೆಯದಾಗುತ್ತೆ ಅಂದ್ರೆ ನಾನು ವಿರೋಧಗಳನ್ನು ಕಟ್ಟಿಕೊಳ್ಳಲು ಕೂಡ ಸಿದ್ಧ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯದ ಸರ್ಕಾರ ಗೃಹಲಕ್ಷ್ಮಿ ಜೊತೆಗೆ ಗೃಹ ಜ್ಯೋತಿಯು ಕೂಡ ಪರಿಶೀಲನೆ ಮಾಡುತ್ತಿದ್ದು, ಇದೇ ಒಂದು ಪರಿಶೀಲನೆಯಿಂದ ಸಾಕಷ್ಟು ಬಾಡಿಗೆದಾರರು ಈ ಒಂದು ಗೃಹ ಜ್ಯೋತಿ ವಿದ್ಯುತ್ ಯೋಜನೆಯಿಂದ ವಂಚಿತರಾಗಲಿದ್ದಾರೆ ಅನ್ನುವ ಒಂದು ಆತಂಕ ಎದುರಾಗಿತ್ತು. ಆದರೆ ಈಗ ಬಾಡಿಗೆದಾರರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ವತಃ ಬೆಸ್ಕಾಂ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಹೌದು ಗೆಳೆಯರೆ, ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳ ಮಾಹಿತಿ ಪರಿಶೀಲನಾ ಪ್ರಕ್ರಿಯೆ ಜುಲೈ 1ರಿಂದಲೇ ಆರಂಭವಾಗಿದ್ದು, ಬಾಡಿಗೆದಾರರು ತಮ್ಮ ಆಧಾರ್ ಕಾರ್ಡ್ ಮಾಹಿತಿ ನವೀಕರಣ ಕುರಿತಂತೆ ಯಾವುದೇ ಗೊಂದಲ ಅಥವಾ ಆತಂಕ ಪಡಬೇಕಾಗಿಲ್ಲ ಎಂದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಅಂದ್ರೆ ಬೆಸ್ಕಾಂ ಇಲಾಖೆ ಸ್ಪಷ್ಟಪಡಿಸಿದೆ. ಹೌದು, ಮನೆ ಮನೆ ಸಮೀಕ್ಷೆ ನಡೆಸಲಿರುವ ಬೆಸ್ಕಾಂ ಮೀಟರ್ ರೀಡರ್ ಹಾಗೂ ಸಿಬ್ಬಂದಿಗಳು ಹಳೆಯ ಬಾಡಿಗೆದಾರರ ಆಧಾರ್ ಮಾಹಿತಿಯನ್ನ ಗೃಹ ಜ್ಯೋತಿಯಿಂದ ತೆಗೆದುಹಾಕಿ ಪ್ರಸ್ತುತ ವಾಸವಿರುವ ಬಾಡಿಗೆದಾರರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಸ್ಥಳದಲ್ಲಿ ಅಪ್ಡೇಟ್ ಮಾಡಲಿದ್ದಾರೆ.
ಹಾಗಾಗಿ ಹಳೆ ದಾಖಲೆಗಳ ಕಾರಣಕ್ಕೆ ಉಚಿತ ವಿದ್ಯುತ್ ಸೌಲಭ್ಯ ಸ್ಥಗಿತಗೊಳ್ಳಬಹುದು ಎಂಬ ಬಾಡಿಗೆದಾರರ ಆತಂಕಕ್ಕೆ ಬೆಸ್ಕಾಂ ಈಗ ಬ್ರೇಕ್ ಹಾಕಿದೆ. ಯೋಜನೆ ಎಂದಿನಂತೆ ಮುಂದುವರಿಯಲಿದೆ. ಯಾವುದೇ ಕಾರಣಕ್ಕೂ ಹೆದರುವ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಬೆಸ್ಕಾಂ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಹೌದು ಗೆಳೆಯರೆ, ಈ ಒಂದು ಹಿಂದೆ ಹೊಸದಾಗಿ ಬಂದಿರುವ ಬಾಡಿಗೆದಾರರು ಗೃಹಜ್ಯೋತಿ ಯೋಜನೆ ಪಡೆದುಕೊಳ್ಳಬೇಕಂದ್ರೆ ಹಳೆಯ ಬಾಡಿಗೆದಾರರ ಗೃಹಜ್ಯೋತಿಯನ್ನ ರದ್ದು ಮಾಡಬೇಕಾಗುತ್ತಿತ್ತು. ಆದರೆ ಆ ಸಮಯದಲ್ಲಿ OTP ಎಂಬ ಆಪ್ಷನ್ ಇದ್ದ ಕಾರಣಕ್ಕೆ ಈ ಒಂದು ಅರ್ಜಿ ರದ್ದು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಈಗ ಸ್ವತಃ ಬೆಸ್ಕಾಂ ಸಿಬ್ಬಂದಿನ ಮನೆ ಬಾಗಿಲಿಗೆ ಬಂದು ಸಮೀಕ್ಷೆ ವೇಳೆ ಈ ಒಂದು ಹಳೆಯ ಒಂದು ಬಾಡಿಗೆದಾರರ ಆಧಾರ್ ಕಾರ್ಡ್ ಅನ್ನ ರದ್ದು ಮಾಡಲಿದ್ದಾರೆ. ಆದರೆ ಸ್ನೇಹಿತರೆ, ಹೊಸ ಬಾಡಿಗೆದಾರರು ಆಧಾರ್ ಕಾರ್ಡ್ ಜೊತೆಗೆ ಬಾಡಿಗೆ ಕರಾರು ಪತ್ರವನ್ನ ಒದಗಿಸಿದರೆ ಸಾಕು. ಇದು ಕೇವಲ ಫಲಾನುಭವಿಗಳ ದಾಖಲೆಯನ್ನು ದೃಢೀಕರಿಸುವ ಸಾಮಾನ್ಯ ಪ್ರಕ್ರಿಯೆ ಆಗಿರುತ್ತೆ. ನೀವು ಬಾಡಿಗೆ ಪಡೆದುಕೊಂಡಿರುವ ಕರಾರು ಪತ್ರ ಮತ್ತು ಆಧಾರ್ ಕಾರ್ಡ್ ಮಾಹಿತಿ ಕೊಟ್ಟರೆ ಮತ್ತೆ ನಿಮಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ. ಹೀಗಾಗಿ ಗ್ರಾಹಕರು ಯಾವುದೇ ಆತಂಕವಿಲ್ಲದೆ ಸಮೀಕ್ಷಾ ತಂಡಕ್ಕೆ ಅಗತ್ಯ ದಾಖಲೆ ಕೊಟ್ಟು ಸಹಕರಿಸಬೇಕು ಎಂದು ಬೆಸ್ಕಾಂ ಇಲಾಖೆ ಮನವಿ ಮಾಡಿದೆ. ಸ್ನೇಹಿತರೆ, ನೀವು ಕೂಡ ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಮನೆಗೆ ಉಚಿತ ವಿದ್ಯುತ್ ಲಾಭ ಸಿಗ್ತಾ ಇದೆಯಾ? ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಉತ್ತರ ಪ್ರದೇಶ ಮತ್ತು ಪಂಜಾಬ್ ಸೇರಿದಂತೆ ದೇಶದ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆ ಹತ್ತಿರವಾಗುತ್ತಿರುವ ಬೆನ್ನಲ್ಲೇ ಕೇಂದ್ರ ಸರ್ಕಾರದಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ಹೌದು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಪುನರಚನೆ ಆಗುತ್ತಿದ್ದು ದೆಹಲಿ ರಾಜಕೀಯದಲ್ಲಿ ತೀವ್ರ ಚರ್ಚೆಗಳು ಆರಂಭವಾಗಿದೆ. ಇದೇ ಮಧ್ಯೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಉಪ ಪ್ರಧಾನಿಯ ಪಟ್ಟ ಕೊಡಲಾಗುವುದು ಎನ್ನುವ ಸುದ್ದಿಯೂ ಕೂಡ ಮುನ್ನೆಲೆಗೆ ಬಂದಿದೆ. ಹೌದು, ಬಹು ನಿರೀಕ್ಷಿತ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಪುನರಚನೆಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಬಿಜೆಪಿಯ ಚುನಾವಣಾ ಚಾಣಕ್ಯ ಅನಿಸಿಕೊಂಡಿರುವ ಅಮಿತ್ ಶಾ ಅವರಿಗೆ ಉಪ ಪ್ರಧಾನಿ ಹುದ್ದೆ ಸಿಗಬಹುದು ಎಂದು ಹೇಳಲಾಗ್ತಾ ಇದೆ. ಒಂದೊಮ್ಮೆ ಇದು ನಿಜವಾದರೆ ಬಿಜೆಪಿಯ ಭೀಷ್ಮ ಪಿತಾಮಹ ಎನಿಸಿದಂತ ಲಾಲ್ ಕೃಷ್ಣ ಅಡ್ವಾಣಿ ನಂತರ ಉಪ ಪ್ರಧಾನಿ ಹುದ್ದೆಗೆ ಎರಡನೇ ವ್ಯಕ್ತಿಯಾಗಿ ಹೆಗ್ಗಳಿಕೆಗೆ ಅಮಿತ್ ಶಾ ಅವರು ಪಾತ್ರರಾಗಲಿದ್ದಾರೆ. ಹೌದು ಗೆಳೆಯರೆ, ಮೊದಲ ಉಪ ಪ್ರಧಾನಿ ಹುದ್ದೆಗೆ ಲಾಲ್ ಕೃಷ್ಣ ಅಡ್ವಾಣಿಯವರಾಗಿದ್ರು. ಈಗ ಎರಡನೇ ವ್ಯಕ್ತಿ ಅಮಿತ್ ಶಾ ಅವರು ಆಗಲಿದ್ದಾರೆ. ಈಗಾಗಲೇ ಸ್ನೇಹಿತರೆ, ಮಾಹಿತಿಯ ಪ್ರಕಾರ ಬಹುತೇಕ ಇದು ಖಚಿತ ಎಂದೇ ಹೇಳಲಾಗ್ತಾ ಇದೆ. ಹೌದು, ಕೇಂದ್ರದ ಸರ್ಕಾರದಿಂದ ಅಧಿಕೃತವಾದ ಘೋಷಣೆ ಇದುವರೆಗೆ ಆಗಿಲ್ಲ. ಆದರೆ ಪ್ರಸ್ತುತ ಅಮಿತ್ ಶಾ ಅವರಿಗೇನೆ ಈ ಒಂದು ಉಪ ಪ್ರಧಾನಿ ಹುದ್ದೆ ಕೊಡಬಹುದು ಎಂದು ಹೇಳಲಾಗ್ತಾ ಇದೆ. ಅಮಿತ್ ಶಾ ಅವರು ಬಿಜೆಪಿ ಪಕ್ಷದ ತಂತ್ರಗಾರರಾಗಿದ್ದು ಅವರ ನೇತೃತ್ವದಲ್ಲೇ ಹಲವು ರಾಜಕೀಯ ಯಶಸ್ಸುಗಳನ್ನು ಬಿಜೆಪಿ ಪಕ್ಷ ಸಾಧಿಸಿದೆ. ಹೀಗಾಗಿ ಅವರಿಗೆ ಬಿಜೆಪಿಯ ಸರ್ಕಾರದಲ್ಲಿ ಮತ್ತಷ್ಟು ದೊಡ್ಡ ಜವಾಬ್ದಾರಿ ಸಿಗಬಹುದು ಎಂದು ಹೇಳಲಾಗ್ತಾ ಇದೆ. ಹೌದು, ಬಿಜೆಪಿಯ ಇತಿಹಾಸದಲ್ಲೇ ಅಮಿತ್ ಶಾ ಅವರ ಪಾತ್ರ ಅತ್ಯಂತ ನಿರ್ಣಾಯಕ ಮತ್ತು ಪ್ರಭಾವಶಾಲಿಯಾಗಿದೆ. ಅವರನ್ನು ಸಾಮಾನ್ಯವಾಗಿ ಬಿಜೆಪಿ ಪಕ್ಷದ ಚಾಣಕ್ಯ ಎಂದು ಕೂಡ ಕರೆಯಲಾಗುತ್ತದೆ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಬಿಜೆಪಿ ದೇಶದ ಅತ್ಯಂತ ಪ್ರಬಲ ರಾಜಕೀಯ ಶಕ್ತಿಯಾಗಿ ಬೆಳೆಯುವುದರಲ್ಲಿ ಅಮಿತ್ ಶಾ ಅವರ ತಂತ್ರಗಾರಿಕೆ, ಸಂಘಟನಾ ಚಾತುರ್ಯ ಮತ್ತು ಕಾರ್ಯತಂತ್ರಗಳು ಪ್ರಮುಖವಾಗಿದ್ದು ಹಾಗಾಗಿನೇ ಅಮಿತ್ ಶಾ ಅವರಿಗೆ ಈ ಬಾರಿ ಉಪ ಪ್ರಧಾನಿ ಹುದ್ದೆ ಕೊಡಬಹುದು ಎಂದು ಹೇಳಲಾಗಿದೆ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಇದೀಗ ಯಾದಗಿರಿ ಜಿಲ್ಲೆ ಸಮೀಪದ ವಿವಿಧ ಗ್ರಾಮಗಳಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳ ಪರಿಷ್ಕರಣೆ ಕಾರ್ಯ ನಮ್ಮ ಸಿಬ್ಬಂದಿ ವರ್ಗ ಆರಂಭಿಸಿದ್ದು ಹಾಗಾಗಿ ಫಲಾನುಭವಿಗಳು ಸಹಕರಿಸಬೇಕು ಎಂದು ವಡಗೇರ ಜೆಸ್ಕಾಂ ಅಧಿಕಾರಿಯಾಗಿರುವ ಥಾಮಸ್ ಅನ್ನುವರು ವಿಜಯವಾಣಿ ಪತ್ರಿಕಾ ಮೂಲಕ ಪ್ರಕಟಣೆ ಹೊರಡಿಸಿದ್ದಾರೆ. ಹೌದು, ಗ್ರಾಮ ಪಂಚಾಯಿತಿಗಳಲ್ಲಿನ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಮನೆಗಳಿಗೆ ಸಿಬ್ಬಂದಿ ವರ್ಗ ಭೇಟಿ ನೀಡಿ ಪರಿಷ್ಕರಣೆ ಮಾಡುತ್ತಿದ್ದು ನಾನು ಕೂಡ ಖುದ್ದಾಗಿ ಭೇಟಿ ಮಾಡಿ ಪರಿಶೀಲನೆ ಮಾಡಲಿದ್ದೇನೆ. ಸರ್ಕಾರದ ಆದೇಶದಂತೆ ಮೇಲಧಿಕಾರಿಗಳ ಸೂಚನೆ ಮೇರೆಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಮರು ನೋಂದಣಿ ಕಾರ್ಯ ಆರಂಭವಾಗಿದೆ. ಫಲಾನುಭವಿಗಳು ಮೊಬೈಲ್ ಸಂಖ್ಯೆಗೆ ಬರುವಂತಹ OTP ಸಂಖ್ಯೆ ನೀಡುವ ಮೂಲಕ ಮತ್ತೊಮ್ಮೆ ನೋಂದಾಯಿಸಿಕೊಂಡು ಮರು ಅರ್ಜಿಯನ್ನು ಹಾಕಬೇಕಾಗುತ್ತೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇದು ಕೇವಲ ಯಾದಗಿರಿ ಮಾತ್ರವಲ್ಲ, ಶೀಘ್ರವೇ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಇದು ಅನ್ವಯವಾಗಲಿದೆ. ಹೌದು, ಅಂಗನವಾಡಿ ಆಶಾ ಕಾರ್ಯಕರ್ತರು ಕೂಡ ಮನೆ ಬಾಗಿಲಿಗೆ ಬಂದು ಗೃಹಲಕ್ಷ್ಮಿ ಯೋಜನೆಯ ಮರು ಅರ್ಜಿ ಹಾಕಲು ನಿಮಗೆ ಸಹಾಯ ಮಾಡಲಿದ್ದಾರೆ. ಆದರೆ ಸ್ನೇಹಿತರೆ, ನೀವು ಖಚಿತಪಡಿಸಿಕೊಂಡ ನಂತರವೇ OTPಗಳನ್ನು ಶೇರ್ ಮಾಡಿ. ಅಲ್ಲಿವರೆಗೂ ಮನೆಗೆ ಯಾರಾದರೂ ಬಂದರೆ ಹಾಗೇನು OTP ಕೊಡಬೇಡಿ. ಮೊಬೈಲ್ಗೆ ಮೆಸೇಜ್ ಬರುತ್ತಲ್ಲ, ಅದನ್ನು ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿದ್ರೆ ಮಾತ್ರ ನೀವು OTP ಕೊಟ್ಟು ಮರು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಸ್ನೇಹಿತರೆ, ಸ್ವಲ್ಪ ನೀವು ಜಾಗರೂಕರು ಕೂಡ ಆಗಿರಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಕ್ಯಾಮ್ಗಳು ಕೂಡ ನಡೆಯುತ್ತಿವೆ. ಇನ್ನು ಸರ್ಕಾರದಿಂದ ಇದುವರೆಗೆ ಅಧಿಕೃತವಾದ ಅರ್ಜಿ ಆರಂಭವಾಗಿಲ್ಲ ಸ್ನೇಹಿತರೆ. ಆ ಬಗ್ಗೆಯೂ ಕೂಡ ಮಾಹಿತಿ ಬಂದ ಕೂಡಲೇ ನಾವು ವಿಡಿಯೋ ಮಾಡಿಕೊಂಡು ಬರುತ್ತೇವೆ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಚಾಮರಾಜನಗರದಲ್ಲಿ 475 ಮಹಿಳೆಯರು ಹೊರಗುಳಿದಿದ್ದಾರಂತೆ. ಹೌದು ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆಗೆ ಒಂದು ಮುಖ್ಯವಾದ ನಿಯಮ ಏನೆಂದರೆ IT GST ಪಾವತಿ ಮಾಡುತ್ತಿರಬಾರದು. ಆದರೆ ಇಲ್ಲಿ ಒಂದು ಶಾಕಿಂಗ್ ಸುದ್ದಿ ಏನೆಂದರೆ IT GST ಪಾವತಿ ಮಾಡುತ್ತಿಲ್ಲ, ಆದರೂ ಕೂಡ 475 ಮಹಿಳೆಯರನ್ನು IT GST ಪಾವತಿದಾರರು ಎಂದು ಹೇಳಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದಲೇ ಹೊರಗಿಡಲಾಗಿದೆ. ಹೌದು, ಯಾಕಂದ್ರೆ ಸ್ನೇಹಿತರೆ,
ಈ 475 ಫಲಾನುಭವಿಗಳು ಬ್ಯಾಂಕಿನಲ್ಲಿ ಸಾಲ ಪಡೆಯುವ ಕಾರಣಕ್ಕೆ ನಡೆಸಿದ ಪ್ರಕ್ರಿಯೆಯೊಂದರಲ್ಲಿ ಐಟಿ ಜಿಎಸ್ಟಿ ಪಾವತಿದಾರರಾಗಿದ್ದು ಹಾಗಾಗಿ ಈ ಒಂದು ಪಟ್ಟಿಗೆ ಸೇರಿಕೊಂಡಿದ್ದಾರೆ. ಹಾಗಾಗಿ ಇವರಿಗೆ ಕಳೆದ ಕೆಲವು ತಿಂಗಳಿನಿಂದ ಹಣ ಜಮಾ ಆಗಿಲ್ಲ. ಸದ್ಯ ಮರುಪರಿಶೀಲನೆ ವೇಳೆ ಈ ಒಂದು ಮಾಹಿತಿ ಲಭ್ಯವಾಗಿದ್ದು ಈ ಬಗ್ಗೆ ಕ್ರಮ ವಹಿಸಿ ಹಣವನ್ನು ಹಾಕುವುದಾಗಿ ಅಲ್ಲಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಎಚ್ ವಿ ಚಂದ್ರು ಎನ್ನುವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, 475 ಮಹಿಳೆಯರು ದಾಖಲೆ ಪರಿಶೀಲನೆ ವೇಳೆ ಹೊರಗುಳಿದಿರುವುದು ಗೊತ್ತಾಗಿದ್ದು ಹಾಗಾಗಿ ಶೀಘ್ರವೇ ಈ ಮಹಿಳೆಯರನ್ನು ಮತ್ತೊಮ್ಮೆ ಫಲಾನುಭವಿಗಳ ಪಟ್ಟಿಗೆ ಸೇರಿಸಲಾಗುವುದು ಎಂದು ಎಚ್ ವಿ ಚಂದ್ರು ಅವರು ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ಕೇಂದ್ರ ಸರ್ಕಾರದ ಆದೇಶದಂತೆ ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದೆ. ಹೌದು ಗೆಳೆಯರೆ, ನೀವೇನಾದರೂ ಎಸ್ಐಆರ್ ಫಾರಂ ಅನ್ನು ಭರ್ತಿ ಮಾಡಿ BLO ಅಧಿಕಾರಿಗಳಿಗೆ ಕೊಡಲಿಲ್ಲವೆಂದರೆ ನಿಮ್ಮ ಮತದಾನದ ಹಕ್ಕನ್ನು ನೀವು ಕಳೆದುಕೊಳ್ಳಬೇಕಾಗುತ್ತೆ. ನಂತರ ನಿಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಕೂಡ ಬಂದಾಗುತ್ತವೆ. ಹಾಗಾಗಿ ಪ್ರತಿಯೊಬ್ಬರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಫಾರಂ ಅನ್ನು ಭರ್ತಿ ಮಾಡಿ ನಿಮ್ಮ ವ್ಯಾಪ್ತಿಯ BLOಗಳಿಗೆ ಕೊಟ್ಟು ಈ ಒಂದು ಪ್ರಕ್ರಿಯೆಯನ್ನು ಪೂರ್ತಿ ಮಾಡಬೇಕು. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಹೊಸ ಪತ್ರ ಜಾರಿಗೆ ಮಾಡ್ತಾ ಇದೆ. ಹೌದು, ಪ್ರತಿ ಮನೆಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂದ್ರೆ PRC ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಇದನ್ನು ನೀವೀಗ ಪಡೆದುಕೊಳ್ಳಬೇಕಾಗುತ್ತೆ. ಹೌದು, ಕರ್ನಾಟಕದಲ್ಲಿ ಅರ್ಹ ವ್ಯಕ್ತಿಗಳಿಗೆ ಕರ್ನಾಟಕ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ವಿತರಿಸುವ ಕುರಿತಂತೆ ಕಂದಾಯ ಇಲಾಖೆ ಆದೇಶ ಹೊರಡಿಸಿದೆ. ಸ್ನೇಹಿತರೆ, ಜಿಲ್ಲಾಧಿಕಾರಿಯಿಂದ ಅಧಿಕೃತಗೊಳಿಸಲಾದಂಥ ಈ ಒಂದು PRC ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬೇಕಾಗುತ್ತೆ. ಹೌದು ಗೆಳೆಯರೆ, ಈ ಒಂದು ಪ್ರಮಾಣ ಪತ್ರ ಒಂದು ರೀತಿ ವೋಟರ್ ID ಅಂತೆ ಕೆಲಸ ಮಾಡಲಿದೆ. ಅಂದರೆ ನೀವು ಕರ್ನಾಟಕದ ನಿಜವಾದ ಮತ್ತು ಶಾಶ್ವತ ನಿವಾಸಿಯಾಗಿದ್ದೀರಿ ಎಂಬ ಒಂದು ಖಚಿತಪಡಿಸಿಕೊಳ್ಳಲು ಈ ಒಂದು ಪ್ರಮಾಣ ಪತ್ರ ಸಹಾಯಕವಾಗಲಿದೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ರಾಜ್ಯ ಸರ್ಕಾರ ಜಾರಿಗೆ ಮಾಡುವ ಇತರೆ ಯೋಜನೆ ಲಾಭ ಪಡೆದುಕೊಳ್ಳಲು ಈ ಒಂದು ಕರ್ನಾಟಕ ನಿವಾಸ ಪ್ರಮಾಣ ಪತ್ರ ನಿಮಗೆ ತುಂಬಾನೇ ಸಹಾಯಕವಾಗಲಿದೆ. ಆದರೆ ಈ ಒಂದು ಪ್ರಮಾಣ ಪತ್ರ ಪಡೆದುಕೊಳ್ಳಲು ಕೆಲ ಅರ್ಹತೆಗಳನ್ನು ಪಾಲಿಸಬೇಕು. ಮೊದಲಿಗೆ ಸ್ನೇಹಿತರೆ, ನೀವು ಕರ್ನಾಟಕ ರಾಜ್ಯದಲ್ಲೇ ಜನಿಸಿರಬೇಕು. ಅರ್ಜಿದಾರರ ತಂದೆ ಅಥವಾ ತಾಯಿ ಕಾನೂನುಬದ್ಧ ಪಾಲಕರು ಎಂದು ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ ಕನಿಷ್ಠ 10 ವರ್ಷ ವಾಸವಿರಬೇಕು. ಆಗ ಮಾತ್ರ ಅರ್ಜಿಯನ್ನು ನೀವು ಸಲ್ಲಿಕೆ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಕೆ ಮಾಡುವಾಗ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ದಾಖಲಾಗಿರಬೇಕು. ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ಮೂಲಕ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಕೆ ಮಾಡಬಹುದಾಗಿದೆ. ಸ್ನೇಹಿತರೆ, ಅರ್ಹ ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ ಅಥವಾ ಅಟಲ್ ಜನಸ್ನೇಹಿ ಕೇಂದ್ರ ಪೋರ್ಟಲ್ಗೂ ಕೂಡ ಭೇಟಿ ಕೊಟ್ಟು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬಹುದು. ಸ್ನೇಹಿತರೆ, ಈ ಒಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂದರೆ PRC ಪತ್ರ ನೀವು ಕರ್ನಾಟಕದವರು ಎಂದು ಖಚಿತಪಡಿಸಿಕೊಳ್ಳಲು ಒಂದು ಕಾನೂನು ರೀತಿಯ ದಾಖಲೆಯಾಗಿರುತ್ತೆ. ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ನಾವು ಶೀಘ್ರದಲ್ಲಿ ತಂದುಕೊಡುತ್ತೇವೆ. ಅಲ್ಲಿಯವರೆಗೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ.